ಬಾದಾಮ್ಗೊಂದು ನಾವು ಕಚ್ಚಬೇಕಾದ್ರೆ ಸಿಗ್ತಾ ಇದೆ. ಆಮೇಲೆ ನಾವು ಸ್ಮ್ಯಾಶ್ ಮಾಡಿ ಹಾಕಿದ್ವಲ್ಲ ತುಂಬ ತಂಪು ಕೊಡುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ, ಮಲಬದ್ಧತೆ ಕಡಿಮೆ ಮಾಡುತ್ತೆ. ಒಬ್ಬ ಮನುಷ್ಯ ಒಂದು ದಿನಕ್ಕೆ ಇಷ್ಟ ಆದರೆ ಸಾಕು. ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಮ್ಮಿ 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 ಜ್ಯೂಸ್ ರೆಡಿ. ನಾನು ಮಾಡ್ತಿರೋ ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ಇದ್ರ ಜೊತೆಲಿ ಇನ್ನೊಂದು 8 ಐಟಮು ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದೇನು ಗೊತ್ತಾಯ್ತಾ, ನಾವು ತಾಟಿಲಿಂಗು ಅಂತ ಹೇಳ್ತಾ ಇದ್ವು. ತುಂಬ ನಮ್ಗೆ ಅವಾಗ ತಿನ್ನೋಕ್ಕೆ ಸಿಗ್ತಾ ಇರಲಿಲ್ಲ. ಇವಾಗ ಇದರಲ್ಲಿ ಜ್ಯೂಸು ಅದು ಇದು ಏನೇನೋ ಮಾಡ್ತಾರೆ. ನಾನು ಜ್ಯೂಸ್ ಯಾವತ್ತೂ ಟ್ರೈ ಮಾಡಿಲ್ಲ. ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳಿ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಮಾಡಿಕೊಟ್ಟಿದ್ಲು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆದರೆ ನಾನು ಇಲ್ಲಿ ಅವಳು ಸಕ್ಕರೆ ಹಾಕಿದ್ಲು, ನಾನು ಕಲ್ಲು ಸಕ್ಕರೆ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಸಕ್ಕರೆ ವೆಯ್ಟ್ ಲಾಸ್ಗಂತ ಅವಾಯ್ಡ್ ಮಾಡ್ತೀನಿ, ಹಾಗಾಗಿ ಕಲ್ಲು ಸಕ್ಕರೆ ಉಪಯೋಗಿಸ್ತೀನಿ. ನನಗಿದೊಂದು 80 ರೂಪಾಯಿ ಕೆ ಜಿಗೆ ಸಿಗುತ್ತೆ. ಹಾಗಾಗಿ ನಂದು ಒಂದು 3 ಕೆ ಜಿ ತಂದಿಟ್ಟಿರ್ತೀನಿ. ಇವಾಗ ಏನೇನು ಬೇಕಂತ ಫಟಾಫಟ್ ಅಂತ ಹೇಳ್ತೀನಿ. ನಿಮ್ಗೆಲ್ರಿಗೂ ಗೊತ್ತು ಬಾದಾಮ್ಗೊಂದನ್ನ ನಾನು ಈ ಥರ ಡಬ್ಬಿಲಿ ನೆನೆಸಿ ಇಟ್ಕೊಂಡಿರ್ತೀನಿ. ಒಂದು 2-3 ದಿವ್ಸಕ್ಕೆ ಆಗೋಷ್ಟು ಬಾದಾಮ್ಗೊಂದನ್ನ 4-5 ಕಾಳು ನಾನು ಪ್ರಾಡಕ್ಟ್ ತೊಗೊಳ್ತಾ ಇರೋರಿಗೆ ಇವಾಗ ಫ್ರೀಯಾಗಿ ಕೊಡ್ತಾಯಿದ್ದೀನಿ. ನಾನು 4 ಕಾಳು ನೆನೆಸಿಟ್ರೆ ಈ ಥರ ಆಗುತ್ತೆ, ಜೆಲ್ಲಿ ಟೈಪ್ ಆಗುತ್ತೆ ನೋಡಿ, ಈ ಥರ ಆಗುತ್ತೆ. ತುಂಬ ಬೇಸಿಗೆಗೆ ಒಳ್ಳೇದಿದು. ತುಂಬ ಅಂದರೆ ತುಂಬ ತಂಪು ಕೊಡುತ್ತೆ. ಮತ್ತು ನಾನು ಎಲ್ಲರೂ ಕೇಳ್ತಾರೆ ಎಷ್ಟೇ ಆ್ಯಕ್ಟಿವ್ ಆಗಿ ಹೇಗಿರ್ತೀರಾ ಅಂತ. ಆ ಸೀಸನಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ನಾನು ಬಳಸ್ತೀನಿ. ಮತ್ತು ಚಿಯಾ ಸೀಡ್ಸ್, ಕಾಮಕಸ್ತೂರಿ ಬೀಜ, ಚಿಯಾ ಸೀಡ್ಸು ಹಾಕ್ಕೊಬೋದು ನೀವು ಇದ್ರ ಬದಲಾಗಿ. ನಾನು ಇದನ್ನು ಸಬ್ಜಾ ಸೀಡ್ಸು ಅದನ್ನು ಹೀಗೆ ನಾನು ನೆನೆಸಿಟ್ಕೊಂಡಿರ್ತೀನಿ ಬಾಟ್ಲಲ್ಲಿ. ಸುಮ್ಮನೆ ಶೋಗಂತ ಇದು ಹಾಕಿಟ್ಟಿದ್ದೀನಿ. ಸ್ವಲ್ಪ ನಾನು ಹಾಲು ತೊಗೊಂಡಿದ್ದೀನಿ, ಹಾಲನ್ನ ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಮತ್ತು ಇದನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಐಸ್ ಕ್ಯೂಬ್ ತೊಗೊಂಡಿದ್ದೀನಿ, ಇಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾನು ಫಸ್ಟು ಸಿಪ್ಪೆ ಈ ಥರ ಇರುತ್ತೆ, ನಿಮ್ಗೆಲ್ರಿಗೂ ಗೊತ್ತು, ತೆಂಗಿನಕಾಯಿ ಥರ ಇರುತ್ತೆ, ಎಳ್ನೀರು ಥರ ಇರುತ್ತೆ, ಅದರಲ್ಲಿ ಬಿಡಿಸ್ಕೊಡ್ತಾರೆ. ಇದು ಈ ಥರ ಇರುತ್ತೆ ನೋಡಿ. ಇದನ್ನು ನಾನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಎರಡು ಹಾಕ್ಕೊಳ್ತೀನಿ. ಇನ್ನು ಯಾಕೆ ಅದನ್ನು ಹಾಕ್ಕೊಂಡಿಲ್ಲ ಅಂತ ನೋಡಿ ನಾನು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಇದನ್ನು ನಾನು ಕುಟ್ಟಿಟ್ಕೊಂಡಿರ್ತೀನಿ, ಸ್ವಲ್ಪ ದಪ್ಪ ಇದೆ, 1-2 ಇಷ್ಟು ಹಾಕ್ಕೊಳ್ತೀನಿ ನಾನು ನೋಡಿ. ಈಗ ನಾನು ಸ್ವಲ್ಪ ಅಂದರೆ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟೇ ಹಾಕ್ಕೊಂಡಿರೋದು. ಇವಾಗ ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ನೈಸ್ ಅಂದರೆ ನೈಸು. ನೋಡಿ ಇಷ್ಟು ನೈಸ್ ಆಯಿತು ನೋಡಿ. ನೀವು ಸಕ್ಕರೆ ಹಾಕಿದ್ರೆ ವೈಟ್ ಬರುತ್ತೆ. ಇವಾಗ ಇದನ್ನೊಂದು ನಾನು ತೆಗೆದಿಟ್ಕೊಳ್ತೀನಿ. ಇದನ್ನು ಬೇಡ ನಾನು, ಯಾಕಂದರೆ ಒಂದೇ ಗ್ಲಾಸ್ ಮಾಡ್ತಾ ಇರೋದು. ಇದು ಒಂದನ್ನು ನೀವು ಸಣ್ಣದಾಗಿ ಹೆಚ್ಕೊಳ್ಳಾದರೂ ಹೆಚ್ಕೊಳ್ಳಿ, ಇಲ್ಲ ಅಂತಂದರೆ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದು ನಮಗೆ ಬಾಯಿಗೆ ಸಿಗಬೇಕು, ಅದಕ್ಕೋಸ್ಕರ ಇದನ್ನೊಂದನ್ನು ಹಾಗೆ ಇಟ್ಟಿದ್ದು ನಾನು. ಬಾಯಿಗೆ ಸಿಗ್ತಾಯಿದ್ರೆ ನಾವು ಕುಡಿತಾ ಇರಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಡಿಫ್ರೆಂಟಾಗಿ ಮಾಡ್ತಾ ಇರೋದಿದು. ನನ್ನ ಫ್ರೆಂಡು ಸುಮ್ಮನೆ ಮಿಕ್ಸಿಗೆ ಹಾಕಿ ಕೊಟ್ಟಿದ್ಲು, ನಾನು ಇದನ್ನು ಡಿಫ್ರೆಂಟಾಗಿ ಮಾಡ್ತಾ ಇರೋದು, ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ. ಈಗ ನಾವೇನು ರುಬ್ಬಿಟ್ಕೊಂಡಿದ್ವು ಅದನ್ನು ಹಾಕ್ತಾಯಿದ್ದೀನಿ. ಎಮ್ಮೆ ಅಲ್ಲ. ಈಗ ಏನಾಗ್ತಾಯಿದ್ದೀನಿ, ಸಬ್ಜಾ ಬೀಜ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಅದು ನಿಮಗೆ ತುಂಬ ತಂಪು ಕೊಡುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ, ಮಲಬದ್ಧತೆ ಕಡಿಮೆ ಮಾಡುತ್ತೆ, ಅದು ತುಂಬ ಸಹಾಯ ಮಾಡುತ್ತೆ. ಈಗ ಬಾದಾಮ್ಗೊಂದು ಹಾಕ್ತಾಯಿದ್ದೀನಿ. ಬಾದಾಮ್ಗೊಂದು ಒಬ್ಬ ಮನುಷ್ಯ ಒಂದು ದಿನಕ್ಕೆ ಇಷ್ಟ ಆದರೆ ಸಾಕು. ಇದನ್ನು ಹಾಕ್ತಾಯಿದ್ದೀನಿ. ಈಗ ಫೈನಲಾಗಿ ಏನು, ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ. ವಾವ್, ನಾನು ಈ ಥರ ಕುಡ್ದಿಲ್ಲ ಆಯಿತಾ. ಈಗ ಈ ಮಿಕ್ಕಿದ್ದು ಹಾಲು ಏನಿತ್ತು ಅದನ್ನು ಸ್ವಲ್ಪ ಹಾಕ್ಕೊಳ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ.
ಒಂದು ಸರಿ ಮಾಡಿ ನೋಡಿ. ಇವಾಗ ಫೈನಲಾಗಿ ನಾವೇನಿದು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವು, ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡಾಗ ಏನಾಗುತ್ತೆ, ನಿಮಗೆ ತಿನ್ನಬೇಕಾದ್ರೆ ಪಲ್ಪಿ ಸಿಗುತ್ತೆ, ಜೆಲ್ಲಿ ಟೈಪ್ ಸಿಗುತ್ತೆ. ಜೆಲ್ಲಿ ಟೈಪ್ ಸಿಗುತ್ತಲ್ಲ, ನಿಮ್ಗೆ ಅದು ಒಂಥರ ರುಚಿ ಕೊಡುತ್ತೆ ನೋಡಿ. ಫೈನಲಾಗಿ ಒಂದು 5-6 ಐಸ್ ಕ್ಯೂಬ್ ಹಾಕ್ಕೊಂಬಿಟ್ರೆ ಎಮ್ಮಿ ಜ್ಯೂಸ್ ರೆಡಿ ನೋಡಿ. ಹೇಗಿತ್ತು ನೋಡಿದ್ರ? ತುಂಬ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ಏನು ಅಂತ ಅಂದರೆ ಸ್ವೀಟ್ ಸ್ವಲ್ಪ ಮುಂದೆ ಇರಬೇಕು, ತುಂಬ ಕಡಿಮೆ ಇದ್ದರೆ ಚೆನ್ನಾಗಿರಲ್ಲ ನೋಡಿ. ಎಮ್ಮೆ ಎಲ್ಲ ನೋಡ್ತಾ ಇದ್ರೇ ತಿನ್ನಬೇಕು ಕುಡಿಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ. ಕುಡಿಯೋದು ತಿನ್ನೋದು ಎರಡೂ ಆಗುತ್ತಲ್ವ ನೋಡಿ. ಬಾದಾಮ್ ಗೋಂದು ನಾವು ಕಚ್ಚಬೇಕಾದ್ರೆ ಸಿಗ್ತಾ ಇದೆ. ಆಮೇಲೆ ನಾವು ಸ್ಮ್ಯಾಶ್ ಮಾಡಿ ಹಾಕಿದ್ವಲ್ಲ ಒಂದು ತಾಟಿಲಿಂಗ್ನ, ಅದು ಸಿಗ್ತಾ ಇದೆ. ಸಬ್ಜಾ ಬೀಜ ಅದು ಸಿಗುತ್ತೆ. ಮತ್ತು ಫ್ಲೇವರು ತುಂಬ ಚೆನ್ನಾಗಿದೆ. ಒಂದು ಸರಿ ಮಾಡಿ ನೋಡಿ. ನೀವು ಸಕ್ಕರೆ ಹಾಕಿದ್ರೆ ಸ್ವಲ್ಪ ವೈಟ್ ಕಲರ್ ಬರುತ್ತೆ. ನಾನು ಸಕ್ಕರೆ ಹಾಕಿರೋದ್ರಿಂದ, ಕೆಂಪು ಸಕ್ಕರೆ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಗೊತ್ತಾಗಲ್ಲ ಯಾವುದ್ರದ್ದು ಜ್ಯೂಸ್ ಅಂತ ಗೊತ್ತಾಗಲ್ಲ. ಒಂದು ಸರಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಯ್ಯೋ ಇಷ್ಟು ದಿನ ನಾವು ಮರ್ತೋದ್ವಲ್ಲ ಅಂತ ಆಗುತ್ತೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.